ಗಾಯ್ಸ್ ಎಲ್ಲರಿಗೂ ನಮಸ್ಕಾರಗಳು. ಮತ್ತೊಮ್ಮೆ ಕಿರಣ್ ಇನ್ಸೈಟ್ಸ್ಗೆ ಸ್ವಾಗತ. ಇನ್ನೇನು IPL ನ ಆಫ್ ಆಫ್ ದ ಟೂರ್ನಿಮೆಂಟ್ ಮುಗಿತಾ ಇದ್ದಂಗೆನೆ ಯಾವ್ಯಾವ ತಂಡ ಯಾವ್ಯಾವ ತರ ಆಡ್ತಾ ಇದೆ, ಯಾವ್ಯಾವ ಸ್ಥಾನದಲ್ಲಿದೆ, ಇನ್ನು ಕ್ವಾಲಿಫೈ ಆಗಕ್ಕೆ ಎಷ್ಟು ಪರ್ಸೆಂಟ್ ಚಾನ್ಸ್ ಇದೆ, ಪ್ರತಿಯೊಂದನ್ನು ನೋಡೋಣ. ಅದಕ್ಕೆ ಮುಂದೆ ಯಾರ್ಯಾರ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಹಾಕೊಳ್ಳಿ, ಬೇಗ ಬೇಗ ಒನಕೆ ಕಂಪ್ಲೀಟ್ ಮಾಡೋಣ ಅಂತ ಹೇಳ್ತಾ ಪಾಯಿಂಟ್ಸ್ ಟೇಬಲ್ ಅನಾಲಿಸಿಸ್ಗೆ ಬರೋಣ. ನೋಡಿ, ಮೊದಲನೇ ಪ್ಲೇಸ್ ಅಲ್ಲಿ ಯಾರು ಇರ್ತಾರೆ? PBKS. ಅವ್ರ ಯಾವ ಟೀಮು ಟಚ್ ಮಾಡಕ್ ಆಗಲ್ಲ, ಆ ರೇಂಜ್ ಅಲ್ಲಿ ಇದಾರೆ. PBKS ನೋಡಿ, ಆಡಿರೋ 7 ಮ್ಯಾಚಸ್ ಅಲ್ಲಿ 6 ಮ್ಯಾಚಸ್ ವಿನ್ ಆಗಿದ್ದಾರೆ, 1 ಮ್ಯಾಚ್ ಅಷ್ಟೇ ಡ್ರಾ ಆಗಿರೋದು. ನೋಡಿ 13 ಪಾಯಿಂಟ್ಸ್ ಅಲ್ಲಿ ಇದ್ದಾರೆ. ಮತ್ತೆ ಇವ್ರದ್ದು ಕ್ವಾಲಿಫೈ ಆಗಕ್ಕೆ ಇನ್ನೆಷ್ಟು ಗೊತ್ತಾ? 98% ಇವ್ರು ಕ್ವಾಲಿಫೈ ಆಗ್ಬಿಟ್ಟಿದ್ದಾರೆ. ಇವ್ರಂತೂ ಫಿಕ್ಸ್, ಇವ್ರು ಆಗಿ ಆಗ್ತಾರೆ 100%. ಇವ್ರೇನು ಇನ್ನ ಇರೋ 7 ಮ್ಯಾಚಸ್ ಅಲ್ಲಿ ಇನ್ 2 ಮ್ಯಾಚಸ್ ವಿನ್ ಆದ್ರೆ ಸಾಕು, ಈಸಿಲಿ ಕ್ವಾಲಿಫೈ ಆಗ್ತಾರೆ. ಮಿನಿಮಮ್ ವಿನ್ ಆಗ್ಬೇಕಾಗಿರೋದು ಕ್ವಾಲಿಫೈ ಆಗೋಕೆ 7, ಕೆಲವೊಂದು ಟೈಮ್ 8. ಯಾಕಂದ್ರೆ 7 ಆ ತರ ಏನಾಯ್ದಾಗ ರನ್ ರೇಟ್ ಮೇಲೆ ಡಿಪೆಂಡ್ ಆಗುತ್ತೆ. ಆದ್ರಿಂದ 8 ಗೇಮ್ಸ್ ನ ಏನಾದ್ರು ವಿನ್ ಆದ್ರೆ ಒಂಥರ ಸೇಫ್ ಅಂತಾನೆ ಹೇಳ್ಬೋದು. ಯಾವ್ದೋ ಒಂದು ಪ್ಲೇಸ್ ಸಿಗುತ್ತೆ. 8 ಗೇಮ್ಸ್ ಏನಾದ್ರು ವಿನ್ ಆದ್ರೆ ಸೆಕೆಂಡ್ ಇರ್ಬೋದು, ಥರ್ಡ್ ಇರ್ಬೋದು, ಇಲ್ಲ ಫೋರ್ತ್ ಇರ್ಬೋದು, ಯಾವ್ದೋ ಒಂದು ಪ್ಲೇಸ್ ಸಿಗುತ್ತೆ. 7 ಏನಾದ್ರು ವಿನ್ ಆದ್ರೆ ಅವಾಗ ಹೇಳಕ್ ಆಗಲ್ಲ, ರನ್ ರೇಟ್ ಮೇಲೆ ಡಿಪೆಂಡ್ ಆಗುತ್ತೆ. ಅದರಿಂದ ಪಂಜಾಬ್ ಅವ್ರಿಗೆ ನೆಟ್ ರೇಟ್ ಇರ್ಬೋದು, ಯಾವ್ದಿಲ್ಲ, ಇವರೇ ನಂಬರ್ 1 ಪ್ಲೇಸ್ ಅಲ್ಲಿ ಕೂತ್ಕೋತಾರೆ, ಅದಂತೂ ಪಕ್ಕ. ಸೆಕೆಂಡ್ RCB. ಇನ್ಯಾರು ಗುರು? RCB ಸಕ್ಕದಾಗ ಆಡ್ತಾ ಇದೆ. ಆಡಿರೋ 7 ಮ್ಯಾಚಸ್ ಅಲ್ಲಿ 5 ಮ್ಯಾಚಸ್ ವಿನ್ ಆದ್ರೆ 2 ಮ್ಯಾಚ್ ಸೋತಿರೋದು. ಪಾಯಿಂಟ್ಸ್ ಬಂದು 10 ಪಾಯಿಂಟ್ಸ್ ಅಲ್ಲಿ ಇದ್ದಾರೆ. 76% ಚಾನ್ಸ್ ಇದೆ ನಮ್ಮ RCB ಕ್ವಾಲಿಫೈ ಆಗಕ್ಕೆ. ಒಂಥರ ಬೆಟರ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ, ಒಂಥರ ಟೀಮ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ ನಮ್ಮ RCB. ಆದ್ರಿಂದ ಇವರು ಕ್ವಾಲಿಫೈ ಆಗ್ತಾರೆ ಅಂತಾನೆ ಹೇಳ್ಬೋದು. 3ನೇ ಪ್ಲೇಸ್ ಅಲ್ಲಿ ಬಂದು SRH ನೋಡಿ, 8 ಮ್ಯಾಚ್ ವಿನ್ ಆಗ್ತಾ ಇದ್ದಂಗೆ 3ನೇ ಪ್ಲೇಸ್ ಬಂದಿದ್ದಾರೆ. 8 ಮ್ಯಾಚಸ್ ಆಡಿರೋದು, ಅದರಲ್ಲಿ 5 ಮ್ಯಾಚಸ್ ವಿನ್ ಆಗಿದ್ರೆ 3 ಮ್ಯಾಚಸ್ ಸೋತಿದ್ದಾರೆ. ಇವ್ರ ಪಾಯಿಂಟ್ಸ್ ಬಂದು 10 ಇದೆ. ಇವ್ರದ್ದು 66% ಚಾನ್ಸ್ ಇದೆ ಕ್ವಾಲಿಫೈ ಆಗಕ್ಕೆ SRH ಗೆ. ನೋಡಿ, ನೆಕ್ಸ್ಟ್ 4th ಪ್ಲೇಸ್ ಅಲ್ಲಿ ಇರೋದು RR ಅಷ್ಟೇ. ಆಡಿರೋ 5 ಮ್ಯಾಚ್ ಅಲ್ಲಿ 5 ಮ್ಯಾಚಸ್ ವಿನ್ ಆಗಿದೆ, 3 ಮ್ಯಾಚಸ್ ಸೋತಿದೆ. ಬಟ್ RR ನೋಡಿ, ಫಸ್ಟ್ ಅಲ್ಲಿ ಯಾವ ತರ ಡಾಮಿನೇಟಿಂಗ್ ಮಾಡಿ ಎಲ್ಲ ವಿನ್ ಆಗ್ತಾ ಇದ್ರು. ಬಟ್ ಲಾಸ್ಟ್ 4 ಮ್ಯಾಚ್ ಅಲ್ಲಿ 3 ಮ್ಯಾಚ್ ಸೋತಿದ್ರೆ 1 ಮ್ಯಾಚ್ ಗೆದ್ದಿದ್ದಾರೆ. ಆದ್ರಿಂದ ಅವರು 4ನೇ ಸ್ಥಾನದಲ್ಲಿದ್ದಾರೆ. ಆಡಿರೋ 8 ಮ್ಯಾಚ್ ಅಲ್ಲಿ 5 ಮ್ಯಾಚ್ ವಿನ್ ಆಗಿದ್ರೆ 3 ಮ್ಯಾಚಸ್ ಸೋತಿದ್ದಾರೆ. ನೋಡಿ, ಇವ್ರ ಪಾಯಿಂಟ್ಸ್ ಬಂದು 10 ಅಲ್ಲಿ ಇದ್ದಾರೆ. ಒಂಥರ ಇವ್ರದ್ದು ಬಂದು ಕ್ವಾಲಿಫೈ ಆಗೋ ಚಾನ್ಸಸ್ ಬಂದು 60% ಇದೆ. ಸಕ್ಕದಾಗಿದೆ ಅಂತಾನೆ ಹೇಳ್ಬೋದು ಇವ್ರದ್ದು. ನೆಕ್ಸ್ಟ್ ನೋಡಿ, ಟಾಪ್ 4 ಅಲ್ಲೆಲ್ಲ ಒಂಥರ 60% ಅಬವ್ ಇದೆ ಅಲ್ವಾ. ನೆಕ್ಸ್ಟ್ ನೋಡಿ, ಬರ್ತಾ ಇನ್ನಿರೋರಿಗೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದ್ರೆ ಟಾಪ್ 4 ಇವ್ರಿಗೆ ಜಾಸ್ತಿ ಡಿಫ್ರೆನ್ಸ್ ಇದೆ. ಎರಡು ಮ್ಯಾಚ್ 3 ಮ್ಯಾಚ್ ಡಿಫ್ರೆನ್ಸ್ ಇದೆ. ಇವ್ರಿಗಿಂತೂ 2 ಮ್ಯಾಚ್ ಎಕ್ಸ್ಟ್ರಾ ಗೆದ್ದಿದ್ದಾರೆ ಟಾಪ್ ಅಲ್ಲಿ ಇರೋರು. ಆದ್ರಿಂದ ಕೆಳಗಿರೋರು ಸ್ವಲ್ಪ ಕಷ್ಟ ಆಗುತ್ತೆ. ಅವ್ರು ಕಂಬ್ಯಾಕ್ ಮಾಡ್ಬೇಕಂದ್ರೆ ಸ್ವಲ್ಪ ಕಷ್ಟನೇ. ಬಟ್ ಇಂಪಾಸಿಬಲ್ ಅಂತ ಹೇಳಕ್ ಆಗ್ತಿಲ್ಲ, ಪಾಸಿಬಲ್. ಬಟ್ ನೋಡೋಣ ಯಾವ ತರ ಆಡ್ತಾರೆ ಅಂತ. 5ನೇ ಪ್ಲೇಸ್ ಅಲ್ಲಿ CSK ಇದೆ. CSK ಆಡಿರೋ 7 ಮ್ಯಾಚಸ್ ಅಲ್ಲಿ 3 ಮ್ಯಾಚಸ್ ವಿನ್ ಆಗಿ 4 ಮ್ಯಾಚಸ್ ಸೋತಿದೆ. ಬಟ್ ಇವ್ರ ಕಷ್ಟ 6 ಪಾಯಿಂಟ್ಸ್ ಅಷ್ಟೇ ಇರೋದು ಇವ್ರದ್ದು. 34% ಅಷ್ಟೇ ಚಾನ್ಸ್ ಇರೋದು ಕ್ವಾಲಿಫೈ ಆಗಕ್ಕೆ. ನೋಡೋಣ ಈ 35 ಏನಾದ್ರು 90 ಇಲ್ಲ 100 ಏನಾದ್ರು ಮಾಡ್ಕೋತಾರ ಇಲ್ವಾ, ಇದಕ್ಕಿಂತ ಕೆಳಗಡೆ ಹೋಗ್ತಾರಂತ ನೋಡೋಣ. 6th ಪ್ಲೇಸ್ ಅಲ್ಲಿ DC 7 ಆಡಿರೋ 7 ಮ್ಯಾಚಸ್ ಅಲ್ಲಿ 3 ಮ್ಯಾಚಸ್ ವಿನ್ ಆಗಿದೆ, 4 ಮ್ಯಾಚಸ್ ಸೋತಿದೆ. ಇವ್ರದ್ದು ಪಾಯಿಂಟ್ಸ್ ಬಂದು 6 ಪಾಯಿಂಟ್ಸ್ ಇದೆ. 31% ಚಾನ್ಸ್. ಇವ್ರಿಗೂ ಸ್ವಲ್ಪ ಕಷ್ಟನೇ ಇದೆ. ನೋಡೋಣ ಯಾವ ತರ ಆಡ್ತಾರ ಅಂತ. ನೆಕ್ಸ್ಟ್ 7th ಪ್ಲೇಸ್ ಅಲ್ಲಿ ಇರೋದು GT ಅವರು ಆಡಿರೋ 7 ಮ್ಯಾಚಸ್ ಅಲ್ಲಿ 3 ಮ್ಯಾಚಸ್ ವಿನ್ ಆಗಿದ್ರೆ 4 ಮ್ಯಾಚಸ್ ಸೋತಿದ್ದಾರೆ. ಪಾಯಿಂಟ್ಸ್ ಇರೋದು 6. ಇವ್ರಿಗೆ ಚಾನ್ಸ್ ಇರೋದು ಏನಂದ್ರೆ ಕ್ವಾಲಿಫೈ ಆಗಕ್ಕೆ 25%. ಇವ್ರಿಗೂ ಸ್ವಲ್ಪ ಕಷ್ಟನೇ ಇದೆ. MI ಅಂತ ಬಂದಾಗಲೂ ಅಷ್ಟೇ, ಇವ್ರಿಗೂ ಆ ಕಡೆಯಿಂದ ಅಷ್ಟೊಂದೇನು ಪರ್ಫಾರ್ಮೆನ್ಸ್ ಬರ್ತಾ ಇಲ್ಲ. ಅವ್ರದ್ದೆಲ್ಲ 2023-22 ಆ ಟೈಮಲ್ಲೆಲ್ಲ ಯಾವ ತರ ಇತ್ತು ಟೀಮ್. ಬಟ್ ಇತ್ತೀಚೆಗೆಲ್ಲ ಅವರು ಒಂಥರ ಫಾರ್ಮ್ ನ ಕಳ್ಕೊಂಡಿದ್ರೆ. ಟೀಮ್ ಚೆನ್ನಾಗಿದೆ, ಬಟ್ ಆದ್ರೂ ಯಾರು ಪರ್ಫಾರ್ಮೆನ್ಸ್ ಕೊಡಕ್ ಆಗ್ತಾನೆ. ಆದ್ರಿಂದಾನೇ ಇವರು 8th ಪೊಸಿಷನ್ ಇದ್ದಾರೆ ಅಂತ ಹೇಳ್ಬೋದು. ಇವ್ರು ಆಡಿರೋ 7 ಮ್ಯಾಚಸ್ ಅಲ್ಲಿ 2 ಮ್ಯಾಚಸ್ ವಿನ್ ಆಗಿದ್ರೆ 5 ಮ್ಯಾಚಸ್ ಸೋತಿದ್ದಾರೆ. ಪಾಯಿಂಟ್ಸ್ ಬಂದು 4 ಇದೆ ಅಷ್ಟೇ. 18% ಚಾನ್ಸ್ ಇದೆ ಅಷ್ಟೇ. ಬಟ್ ಸಖತ್ ಕಷ್ಟನೇ. ನಂಗೆ ಯಾಕೆ ಮುಂಬೈ ಸ್ವಲ್ಪ ಡೌಟ್ ಅನ್ಸುತ್ತೆ. ಬಟ್ ಇವರು ಈ ತರ ಎಲ್ಲ ಕಂಬ್ಯಾಕ್ ಮಾಡಿದ್ದಾರೆ. ಬಟ್ ಈ ಸೀಸನ್ ಏನ ಕಂಬ್ಯಾಕ್ ಮಾಡ್ತಾರ ಅಂತ ನಂಗೆ ಅನಿಸ್ತಾ ಇಲ್ಲ. ಆ ಟೀಮೇ ಹೋಗ್ ಕೊಡ್ತಾ ಇಲ್ಲ, ಆ ತರ ಆಗ್ಬಿಟ್ಟಿದೆ. ಮತ್ತೆ 9th ಪ್ಲೇಸ್ ಅಲ್ಲಿ ಯಾರು ಇರ್ತಾರೆ? LSG ಕಡೆಯಿಂದ ಏನು ಪರ್ಫಾರ್ಮೆನ್ಸ್ ಕೊಡಕ್ ಆಗ್ತಿಲ್ಲ. ಆಡಿರೋ 7 ಮ್ಯಾಚಸ್ ಅಲ್ಲಿ 2 ಮ್ಯಾಚಸ್ ವಿನ್ ಆಗಿ 5 ಮ್ಯಾಚಸ್ ಸೋತಿದ್ದಾರೆ. ಪಾಯಿಂಟ್ಸ್ ಬಂದು 4 ಅಷ್ಟೇ ಇರೋದು. ಇವ್ರಿಗೆ ಕ್ವಾಲಿಫೈ ಆಗಕ್ಕೆ ಚಾನ್ಸ್ ಇರೋದು 12% ಅಷ್ಟೇ. ಲಾಸ್ಟ್ KKR ಆಡಿರೋ 7 ಮ್ಯಾಚಸ್ ಅಲ್ಲಿ 1 ಮ್ಯಾಚ್ ವಿನ್ ಆಗಿದ್ರೆ 5 ಮ್ಯಾಚಸ್ ಸೋತಿದ್ದಾರೆ. ಮತ್ತೆ ಪಾಯಿಂಟ್ಸ್ ಬಂದು 3 ಯಾಕಂದ್ರೆ 1 ಮ್ಯಾಚ್ ಮಳೆಯಿಂದ ಇದಾಗಿ ಡ್ರಾ ಆಗಿತ್ತು, ಅದರಿಂದ 1 ಪಾಯಿಂಟ್ ಬಂತು, ಅದಕ್ಕೆ 3 ಪಾಯಿಂಟ್ಸ್. ಮತ್ತೆ ಇವ್ರಿಗೆ ಕ್ವಾಲಿಫೈ ಆಗೋ ಚಾನ್ಸಸ್ ಬಂದು 6.4%. ನೋಡಿ, ಇಲ್ಲಿ ಕೋಲ್ಕತಾ LSG ಗಾನು. ನಂಗೆ ಅನ್ಸ್ದಂಗೆ ಇವ್ರ ಕೈಯಲ್ಲಿ ಆಗಲ್ಲ. ಇನ್ನು ಸಖತ್ ಕಷ್ಟ ಇದೆ ಕಂಬ್ಯಾಕ್ ಮಾಡ್ಬೇಕಂದ್ರೆ. ನೋಡಿ, ಇವ್ರು ಮಿನಿಮಮ್ ಅಂದ್ರೆ 7 ಮ್ಯಾಚಸ್ ಆದ್ರೂ ವಿನ್ ಆಗ್ಲೇಬೇಕು. ಆಲ್ರೆಡಿ 7 ಮ್ಯಾಚಸ್ ಆಡ್ಬಿಟ್ಟಿದ್ದಾರೆ. ಇನ್ 7 ಮ್ಯಾಚಸ್ ಅಲ್ಲಿ 5 ಮ್ಯಾಚಸ್ ಗೆಲ್ಲೇಬೇಕು. ಗೆಲ್ತಾರೆ ಇವರು. 5 ಮ್ಯಾಚಸ್ ಗೆದ್ರು ಅವಾಗ್ಲೂ ಕಷ್ಟನೇ, ಯಾಕಂದ್ರೆ ರನ್ ರೇಟ್ ಮ್ಯಾಟ್ರ್ ಬರುತ್ತೆ. ಒಂದು ಆಡೋ 7 ಮ್ಯಾಚಸ್ ಅಲ್ಲಿ 6 ಮ್ಯಾಚ್ ವಿನ್ ಆದ್ರೆ ನೋಡಿ ಕನ್ಫರ್ಮ್ ಆಗಿ ಇವ್ರು ಬರ್ತಾರೆ ಅನ್ಬೋದು. ಬಟ್ ಈ ಟೀಮ್ ನಲ್ಲಿ ಇಟ್ಕೊಂಡು LSG KKR ನನ್ಗೆ ಬರ್ತಾರೆ ಅಂತ ಅನಿಸ್ತಾ ಇಲ್ಲ. ಮತ್ತೆ MI ಅಷ್ಟೇ. MIದು ನನ್ಗೆ ಯಾಕೋ ಈ ಸೀಸನ್ ಡೌಟ್ ಹೊಡಿತಾ ಇದೆ. ಇವ್ರಿಗೂ ಕಷ್ಟ ಇದೆ. ಇವರು ನೋಡಿ ಸೇಮ್ 7 ಮ್ಯಾಚಸ್ ಅಲ್ಲಿ 5 ಮ್ಯಾಚಸ್ ವಿನ್ ಆದ್ರೆ ಕನ್ಫರ್ಮ್ ಇಲ್ಲ. ಒಂದ್ ವೇಳೆ ಅವ್ರಿಗೆ ಏನೋ ಲಕ್ ಇದ್ರೆ 100 ಮೇಲೆ ಬರ್ತಾರೆ. ಇಲ್ಲ ಅಂದ್ರೆ 6 ಮ್ಯಾಚಸ್ ವಿನ್ ಆಗಬೇಕು. 6 ಮ್ಯಾಚಸ್ ವಿನ್ ಆದ್ರೆ ಕನ್ಫರ್ಮ್ MIಗೂ. GT DC CSK ಇವೆರಡು ಅಷ್ಟೇ. ಇನ್ನು ಆಡೋ ನೆಕ್ಸ್ಟ್ 7 ಮ್ಯಾಚಸ್ ಅಲ್ಲಿ 5 ಮ್ಯಾಚಸ್ ವಿನ್ ಆಗಬೇಕು. ಆಗ್ಲೇ ಒಂದು ಚಾನ್ಸು, ಇಲ್ಲ ಅಂದ್ರೆ ಇವ್ರಿಗೂ ಚಾನ್ಸ್ ಇಲ್ಲ. ಮತ್ತೆ RR ಹೇಳಂಗಿಲ್ಲ. ನನಗೆ ಯಾಕೋ ಈ ಸೀಸನ್ ಇವರು ಕ್ವಾಲಿಫೈ ಆಗುತ್ತೆ ಅನ್ಸ್ತಾ ಇದಾರೆ.
SRH ಅಷ್ಟೇ ನೋಡಿ ಟಾಪ್ 4 ಅಲ್ಲಿ ಇದಾರೆ ನೋಡಿ, ಅವರೆಲ್ಲ ಒಂಥರ ಸೇಫ್ ಪ್ಲೇಸ್ ಅಲ್ಲಿ ಇದಾರೆ ಅಂತ ಹೇಳ್ಬೋದು. ಇವ್ರಿಗೆ ವಿನ್ನಿಂಗ್ ಪರ್ಸೆಂಟೇಜ್ ಜಾಸ್ತಿ ಇರೋದು ಮತ್ತೆ ಕ್ವಾಲಿಫೈ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಇರೋದು. ಆದ್ರಿಂದ ನೋಡೋಣ ಈ ಕೆಳಗಿಂದ ಬಾಟಮ್ ಇಲ್ಲಿ ಯಾವ್ದಾದ್ರು ಬಂದ್ ಮೇಲೆ ಇರೋ ಟೀಮ್ ಏನಾದ್ರು ಕೆಳಗಡೆ ಹಾಕುತ್ತಾ, ಇಲ್ಲಾಂದ್ರೆ ಈ 4ನೇ ಟೀಮ್ ಹೋಗುತ್ತಾ ಅಂತ ನೋಡೋಣ. ಇದು ಇವತ್ತಿನ ಪಾಯಿಂಟ್ಸ್ ಟೇಬಲ್ ಅನಾಲಿಸಿಸ್ ಆಗಿತ್ತು. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಇವಾಗ ಟೇಕ್ ಕೇರ್, ಬಾಯ್.